ನಮಸ್ಕಾರ, ವಿದ್ಯುತ್ ವಾಣಿ ವಾಹಿನಿಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ನಾವು ಪ್ರತಿ ಬಾರಿ ನಮ್ಮ ವಾಹಿನಿಯಿಂದ ಜನರಿಗೆ ಹೇಳ್ತಾ ಇರುವಂಥದ್ದು ವಿದ್ಯುತ್ ವಿಚಾರದಲ್ಲಿ ಅವಘಡಗಳನ್ನು ತಪ್ಪಿಸೋದಕ್ಕೆ ಸದಾ ಹುಷಾರಾಗಿರಿ ಅನ್ನುವಂಥ ಸಂದೇಶವನ್ನು ನಾವು ನಮ್ಮ ವಾಹಿನಿ ಮುಖಾಂತರ ಕೊಡ್ತಾ ಇರ್ತೀವಿ. ಆದರೆ ನೀವು ಹುಷಾರಾಗಿರೋದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯಿಂದ ಮತ್ತು ಅಧಿಕಾರಿಗಳಿಂದನೇ ನಿರ್ಲಕ್ಷ್ಯ ಆಗಿಬಿಟ್ಟರೆ ಬೇಕಾಬಿಟ್ಟಿಯಾದಂತಹ ಕರೆಂಟ್ ವೈರ್ಗಳ ಎಳೆಯುವಿಕೆ ಇರ್ಬೋದು, ಅದು ಹಾದು ಹೋಗುವಿಕೆ ಇರಬಹುದು, ಎಲ್ಲವೂ ಆಗಿಬಿಟ್ರೆ ನಾವೇನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಇದೇ ವಿಚಾರವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ತಾವಿಲ್ಲಿ ವಿಜುವಲ್ಸ್ನಲ್ಲಿ ನೋಡಬಹುದು. ಈ ಒಂದು ಪರಿಸ್ಥಿತಿ ಆಗಿರುವಂಥದ್ದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಕಜ್ಜಿಹುಂಡಿ ಅನ್ನುವಂಥ ಒಂದು ಗ್ರಾಮದಲ್ಲಿರುವಂತಹ ಶಿವನಂಜಪ್ಪ ಅನ್ನುವಂಥ ರೈತರೊಬ್ಬರಿಗೆ ಸೇರಿದಂತಹ ಕಬ್ಬಿನ ಗದ್ದೆಯ ಪರಿಸ್ಥಿತಿ. ಕಬ್ಬಿನ ಗದ್ದೆ ತಾವು ನೋಡ್ತಾ ಇದ್ದೀರಾ. ಆದರೆ ಅದರಲ್ಲಿ ಯಾರಾದರೂ ಒಬ್ಬರು ನಿಂತ್ಕೊಂಡು ತಮ್ಮ ಕೈಯನ್ನು ಹೀಗೆ ಮೇಲೆತ್ತಿದ್ರೆ ಮೇಲೆ ಹಾದು ಹೋಗಿರುವಂತಹ ಹೈ ಟೆನ್ಷನ್ ವೈರ್ ಅವರ ಕೈಗೆ ಸಿಗ್ತಾ ಇದೆ. ಇನ್ನೇನು ಹೇಳಬೇಕು, ಎಷ್ಟೋ ಸರ್ತಿ ನಾವು ಹೇಳ್ತಾ ಇರ್ತೀವಿ ಹೈ ಟೆನ್ಷನ್ ವೈರ್ದು ಪವರ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಕೆಳಗಡೆ ಹಾದು ಹೋಗೋದಕ್ಕೆ ನಮ್ಗೆ ಎಷ್ಟೋ ಸರ್ತಿ ಸಮಸ್ಯೆ ಆಗುತ್ತೆ. ಅದರ ಪವರ್ ಆ ರೀತಿ ಇರುತ್ತೆ. ಅದು ಬ್ಲಡ್ ಸಕ್ ಮಾಡೋದಿರ್ಬೋದು, ಬಹಳ ಹುಷಾರಾಗಿ ಹೋಗಿ ಅನ್ನುವಂಥದ್ದೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಇಲ್ಲಿ ಒಬ್ಬ ಮನುಷ್ಯ ಕಬ್ಬಿನ ಗದ್ದೆಯಲ್ಲಿ ನಿಂತ್ಕೊಂಡು ಕೈ ಹಿಂಗೆ ಎತ್ತದನ್ನೇ ಕೈಗೆ ಸಿಗುತ್ತೆ ಅಂದರೆ ಒಂದು ರೀತಿಯಲ್ಲಿ ಪ್ರಾಣ ತ್ಯಾಗಕ್ಕೆ ಇವ್ರು ಏನಾದ್ರು ಕಬ್ಬಿನ ಗದ್ದೆ ಮೇಲೆ ಆ ಥರದ ಹೈ ಟೆನ್ಷನ್ ವೈರನ್ನು ಬಿಟ್ಟಿದ್ದಾರೆ ಗೊತ್ತಿಲ್ಲ. ಇನ್ನು ಎಷ್ಟೋ ಸರ್ತಿ ಆ ಪವರ್ಗೆ ಅಲ್ಲಿ ಬೆಳೆದಿರುವಂತಹ ಕಬ್ಬೆ ಸುಟ್ಟೋಗಿದೆಯಂತೆ. ಮನುಷ್ಯರು ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇವ್ರಿಗೆ ಬಂದಿರುವಂಥದ್ದು ಈ ರೈತನಿಗೆ. ಜೊತೆಗೆ ಇನ್ನೇನಾದರೂ ಟ್ರ್ಯಾಕ್ಟ್ರೋ ಅಥವಾ ಏನಾದರೂ ಮಷಿನ್ ಏನಾದ್ರು ತೊಗೊಂಡು ಹೋಗ್ಬಿಟ್ರೆ ಅದರಲ್ಲಿ ಏನಾದ್ರು ಲೋಡ್ ಹಾಕ್ಕೊಂಡು ಗ್ಯಾರಂಟಿ ಅದು ಸಾವಿಗೆ ಅವರನ್ನು ಕರೆದುಕೊಂಡು ಹೋಗುತ್ತೆ ಅನ್ನುವಂಥ ಒಂದು ಅಳಲನ್ನು ಇವರು ತೋಡ್ಕೊಳ್ತಾ ಇದ್ದಾರೆ. ಚೆಸ್ಕಾಂ ಅಧಿಕಾರಿಗಳ ಈ ಮಟ್ಟದ ನಿರ್ಲಕ್ಷ್ಯ ಯಾಕೆ ಅನ್ನುವಂಥ ಪ್ರಶ್ನೆ ಬರ್ತಾ ಇದೆ. ಹೀಗಾಗಿ ನಮ್ಮ ವಾಹಿನಿಯಿಂದ ನಾವು ಆಗ್ರಹಿಸ್ತಾ ಇರುವಂಥದ್ದು, ಚೆಸ್ಕಾಂ ಅಧಿಕಾರಿಗಳು ಈ ಕೂಡಲೇ ಈ ಒಂದು ಜಾಗಕ್ಕೆ ಹೋಗಬೇಕು. ಕಜ್ಜಿಹುಂಡಿ ಗ್ರಾಮದಲ್ಲಿರುವಂಥ ಈ ರೈತರ ಕುಟುಂಬಕ್ಕೆ, ಅಂದರೆ ಅವರೇನು ಕಬ್ಬಿನ ಗದ್ದೆ ಇದೆ, ಕಬ್ಬಿನ ಗದ್ದೆಯಲ್ಲಿ ಒಂದಷ್ಟು ನಷ್ಟವಾಗ್ತಾ ಇದೆ, ಜೊತೆಗೆ ಇವರುಗಳು ಅಲ್ಲಿ ನಿಂತ್ಕೊಳ್ಳೋದೇ ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಕೂಡಲೇ ತಾವು ಎಚ್ಚೆತ್ತುಕೊಂಡು ಆ ಹೈ ಟೆನ್ಷನ್ ವೈರ್ ಏನು ಜೋತು ಬಿದ್ದಿದೆಯೋ ಅಥವಾ ಅಷ್ಟೇ ಒಂದು ಲೆವೆಲಲ್ಲಿ ಏನಾರು ಹಾದು ಹೋಗಿದೆಯೋ ಗೊತ್ತಿಲ್ಲ, ದಯವಿಟ್ಟು ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿ ಅಂತ ನಮ್ಮ ವಾಹಿನಿ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಿದ್ಯುತ್ ವಾಣಿ.